ಬೆಳಿಗ್ಗೆ 7 ಗಂಟೆ 40 ನಿಮಿಷಕ್ಕೆ ಬಂದ ಫಸ್ಟ್ ಬಂದದಕ್ಕೆ ಟೈಮ್ ಬಂದದಕ್ಕೆ ಅವಕಾಶ ಇದು ಕೊಡ್ಬೇಕಲ್ಲ ಪ್ರಶಸ್ತಿ. ಅದಕ್ಕೆ ಈಗ ಬೇಗ ಫಾಸ್ಟ್ ನೆಕ್ಸ್ಟ್ ಭೀಮನ್ ನಾಯ್ಕ್, ಸುರೇಶ್ ಬಾಬು. ಮಾನ್ಯ ಅಧ್ಯಕ್ಷರೇ, ಅವಕಾಶ ಕೊಟ್ಟಂತ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ಅವಕಾಶ ಕೊಡು, ಅದಕ್ಕಾಗಿ ಬೇರೆ ಪ್ರಾರಂಭ ಮಾಡಿ ಮತ್ತೆ ಬೇಗ ಮಾತಾಡಬೇಕು. ಕಂದಿದೆನಯ್ಯ ಎನ್ನ ನೋಡುವರಿಲ್ಲದೆ ಸಮಯಕ್ಕೆ ಬಂದಿದ್ದೀವಿ ಸರ್, ದಯಮಾಡಿ. ಮುಂದಿದೆನಯ್ಯ ಎನ್ನ ನುಡಿಸುವರಿಲ್ಲದೆ ಬಡವನಾದಿನಯ್ಯ ಎನ್ನ ತನು ಮನ ಧನವ ಬೇಡುವರಿಲ್ಲದೆ ಕಾಡುವ ಬೇಡುವ ಶರಣರ ತಂದು ಕಾಡುವ ಬೇಡಿಸು ಕೂಡಲ ಸಂಗಮ ದೇವ. ಅಧ್ಯಕ್ಷರೇ, ಈ ಬಜೆಟ್ ಸಿದ್ದರಾಮಯ್ಯನವರ ಬಜೆಟ್ ಜನ ಅತ್ಯಂತ ಬಡವರು, ರೈತರು, ವಿಧವೆಯರು ಈ ಬಜೆಟ್ನಿಂದ ನಮ್ದೇನೋ ಬದುಕು ಉದ್ಧಾರ ಆಗ್ಬೋದು ಅಂತ ಹೇಳಿ ನಿರೀಕ್ಷೆಯನ್ನ ಮಾಡ್ತಾ ಇದ್ರು ಅಧ್ಯಕ್ಷರೇ. ಆ ಬಜೆಟ್ಗೆ ಯಾವ ರೀತಿ ಕಾಯ್ತಾ ಇದ್ರು ಅಂದ್ರೆ ಅಧ್ಯಕ್ಷರೇ, ಹಸು ಹಾಲು ಕುಡಿತಕ್ಕಂತ ಕರು ಹಸು ಯಾವಾಗ ಬಂದು ಹಾಲು ಕುಡಿಸ್ತಕ್ಕಂತ ನಿರೀಕ್ಷೆಯಲ್ಲಿ ಯಾವ ರೀತಿ ಕಾಯ್ತದೋ ಆ ರೀತಿ ಬಜೆಟ್ಗಾಗಿ ಕಾಯ್ತಾ ಇದ್ರು ಅಧ್ಯಕ್ಷರೇ. ರಾಮ ಅಧ್ಯಕ್ಷರೇ, ಕಾದಿರುವಳು ಶಬರಿ ರಾಮ ಬರುವನೆಂದು ಅಂತ ಹೇಳಿ ಬೆಟ್ಟದಷ್ಟು ಆಶೆ ಇಟ್ಕೊಂಡು ಬಜೆಟ್ಗಾಗಿ ಕಾಯ್ತಾ ಇದ್ರು ಅಧ್ಯಕ್ಷರೇ. ಇದು ಬೇಕಾ ಹೆಡ್ಫೋನ್ ಬೇಕಾ ನಿಮ್ಗೆ ಅಧ್ಯಕ್ಷರೇ? ಅಲ್ಲ, ನಮ್ಗೆ ಜಾಸ್ತಿ ಅಧ್ಯಕ್ಷರೇ, ನನ್ನ ಧ್ವನಿನೇ ಅಷ್ಟೇ ಅಲ್ಲ ಅಧ್ಯಕ್ಷರೇ, ನಾನೇನ್ ಬೇಕಂತ ಮಾಡಲ್ಲ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಈ ಬಜೆಟ್ ಅವ್ರು ಇಲ್ಲದಿದ್ರೆ ನಿಮ್ಮ ಈ ಬಜೆಟ್ ಅಧ್ಯಕ್ಷರೇ, ನಿಮ್ಮ ಬಜೆಟ್ ರೆಕ್ಕೆ ಇಲ್ಲದ ಹಕ್ಕಿಯಂತೆ, ಸಕ್ಕರೆ ಇಲ್ಲದ ಹಾಲಿನಂತೆ ಈ ರಾಜ್ಯದ ಜನರಿಗೆ ನಿರಾಶೆ ಮಾಡ್ತು ಅಧ್ಯಕ್ಷರೇ ನಿಮ್ ಬಜೆಟ್. ಅಧ್ಯಕ್ಷರೇ, ಇವತ್ತು ಈ ರಾಜ್ಯದಲ್ಲಿ ರೈತರು ಲಕ್ಷಾಂತರ ಜನ ತೊಂದರೆಯಲ್ಲಿದ್ದಾರೆ. ಲಕ್ಷಾಂತರ ಜನ ಯುವಕರು ಸರಾಯಿ ಚಟದಿಂದ ಇವತ್ತು ತಮ್ಮ ಪ್ರಾಣ ಹಾನಿಯನ್ನು ಮಾಡಿಕೊಂಡು ಈಗ ತಾವು ಪ್ರಮುಖ ಮಾತುಗಾರ ಯಾರಲ್ಲಿದ್ದೀರಿ? ತಾವಿದ್ದೀರಿ ಮತ್ತೆ ರಾಯರೆಡ್ಡಿ ಅವರು. ನಮ್ಮ ಫಸ್ಟ್ ಟೈಮ್ ಅದ್ರ ಸ್ವಲ್ಪ 5-10 ಮಾತಾಡ್ತಾ ಮಾಧ್ಯಮ ಕೊಡುವ. ಅಧ್ಯಕ್ಷರೇ, ನಿಮ್ಮ ಬಜೆಟ್ ನಮಗೆ ಹುಸಿ ಮಾಡ್ತು ಅಧ್ಯಕ್ಷರೇ, ನಿರಾಶೆ ಮಾಡ್ತು ಅಧ್ಯಕ್ಷರೇ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಲಕ್ಷಾಂತರ ಜನರಿಗೆ ವಾಸ ಮಾಡ್ಲಿಕ್ಕೆ ಮನೆ ಇಲ್ಲ. ಇವತ್ತು ನಮ್ಮ ಭಾಗದೊಳಗ ಸಾವಿರಾರು ಜನ, ಲಕ್ಷಾಂತರ ಜನ ಯುವಕರು ನಿರುದ್ಯೋಗದಲ್ಲಿದ್ದಾರೆ, ತಡಪಡಿಸ್ತಾ ಇದ್ದಾರೆ, ಎಲ್ಲಿ ಕೆಲಸ ಸಿಗ್ಲಿಕ್ಕೆ ತಯಾರಿಲ್ಲ ಅಧ್ಯಕ್ಷರೇ. ಆದ್ರೆ ತಾವೇನ್ ಹೇಳ್ತೀರಿ? ನಾವು ಗ್ಯಾರಂಟಿಗಳು ಕೊಟ್ಟಿದ್ದೆವು, ಆವಾಸ್ ಗ್ಯಾರಂಟಿ ಕೊಟ್ಟಿದ್ದೆವು. ನಮ್ಮ ಉತ್ತರ ಕರ್ನಾಟಕದೊಳಗ ಏನ್ ಹೇಳ್ತಾರೆ ಅಧ್ಯಕ್ಷರೇ? ನನ್ನ ಭಾಷೆಯೊಳಗೆ ನಿಮ್ ಗ್ಯಾರಂಟಿ ಏನಪ್ಪಾ ಅಂದ್ರ ಬೆಲ್ಲದಾಗ ಹಾಕಿ ವಿಷಯ ಕೊಟ್ಟಪ್ಲೆ ಅಧ್ಯಕ್ಷರೇ. ತಿಲ್ಲ ಚಂದ ಅನಿಸ್ತದ, ಬೆಲ್ಲದಪ್ಲೆ ಕಾಣ್ತದ, ಆದ್ರೆ ಅದ್ರೊಳಗೆ ಗ್ಯಾರಂಟಿದೊಳಗೆ ವಿಷಯ ಅದ ಅಧ್ಯಕ್ಷರೇ. ಸಮಯ ನೀವು ಜಾಸ್ತಿ ಕೊಡಲ್ಲ, 1 ಗಂಟೆ ಇದ್ರ ಬಗ್ಗೆ ನಾನು ಮಾತಾಡಬಹುದು ಅಧ್ಯಕ್ಷರೇ. ಆದ್ರೆ ಅಧ್ಯಕ್ಷರೇ, ತಮಗ್ ಗೊತ್ತಿರಲಿ, ಮೊನ್ನೆ ಜೇವರ್ಗಿಯಲ್ಲಿ ಒಂದು ಕಾರ್ಯಕ್ರಮ ನಡೀತು ಅಧ್ಯಕ್ಷರೇ. ಜೇವರ್ಗಿ ಕಾರ್ಯಕ್ರಮದಲ್ಲಿ ಎಐಸಿಸಿಯ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಹೇಳ್ತಾರೆ ಅಧ್ಯಕ್ಷರೇ? ಡಿ.ಕೆ. ಶಿವಕುಮಾರ್ ಅವರೇ, ಸಿದ್ದರಾಮಯ್ಯನವರೇ, ನಮ್ಮ ಭಾಗಕ್ಕ 5,000 ಕೋಟಿ ಕೊಟ್ಟಿನ ಅಂತ ಹೇಳತ್ತೀರಿ ನೀವು ಚೀರಿ. ನಾ ಹೇಳಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ರು ಏನ್ ಹೇಳ್ತಾರ? ಡಿ.ಕೆ. ಶಿವಕುಮಾರ್ ಅವರೇ, 5,000 ಅಲ್ಲ, 1 ಲಕ್ಷ ಕೋಟಿ ಕೊಟ್ಟರು ಬಿ ನಿಮ್ ಸಮಾನ ಬರ್ಲಿಕ್ಕಾಗಲ್ಲ ಅಂತ ಹೇಳಿ ನಾನ್ ಹೇಳಿಲ್ಲ, ಇದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳಿದ್ರು ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ನಾವೆಲ್ಲರೂ ಪುಣ್ಯಕೋಟೆ ಕಥೆಯನ್ನ ಓದಿ ಬದುಕನ್ನ ನಡೆಸುವವರು, ನಾವು ಕಥೆಯನ್ನ ನಂಬಿ ಜೀವನವನ್ನು ನಡೆಸಿದವರು. ಇವತ್ತು ಅಧ್ಯಕ್ಷರೇ, ನಾವು ನಮ್ಮ ತಾಯಿ ಎದೆ ಹಾಲನ್ನ 2-3 ವರ್ಷ ಅಷ್ಟೇ ಕುಡ್ದಿರಬಹುದು, ಆದ್ರೆ ಇವತ್ತು ಈ ಜೀವನದ ಬದುಕಿನುದ್ದಕ್ಕೂ ನಮ್ಗ ಏನು ಹಾಲು ಕೊಟ್ಟಂತ ಗೋತಾಯಿಗೆ ಇವತ್ತು ಈ ಸರ್ಕಾರದಲ್ಲಿ ಅತ್ಯಂತ ನೋವಿನಿಂದ ಹೇಳ್ತೇನೆ, ಆ ಗೋಮಾತೆಯ, ಆ ಗೋತಾಯಿಯ ಕೆಚ್ಚಲು ಕಡಿಯುವುದರ ಮುಖಾಂತರ, ಆ ಗೋತಾಯಿಯ ಕತ್ತನ್ನು ಕಡಿಯುವುದರ ಮುಖಾಂತರ ಈ ಸರ್ಕಾರ ಗೋವುಗಳಿಗೆ ಅನ್ಯಾಯ ಮಾಡಿದ್ದು ನಾವು ಯಾರು ಮರೆಯುವಂತಿಲ್ಲ ಅಧ್ಯಕ್ಷರೇ.
ಅಣ್ಣ ತಾವು ಸೀನಿಯರ್ ಮೋಸ್ಟ್ ನಿಮಗೆ ಒಂದು ಮಾತು. ನಾನು MLA ಆಗಿ ನಾನು ಅಲ್ಲ, ಮಾತಾಡಿ. ಅಲ್ಲ, ನಿಮ್ಮಂತವ್ರು ಎದ್ದು ನಿಂತು ಮಾತಾಡಿದ್ರೆ ಅಲ್ಲ, ನನಗೆ ನಿಮಗೆ ಒಂದೇ ನಿಮಿಷ ನೀವು ಬಹಳ ಚೆನ್ನಾಗೇ ಮಾತಾಡ್ತಿರಿಲ್ಲ ಅಂತಲ್ಲ, ನೀವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಎಮೋಷನಲ್ ಆಗಿ ಇದು ಬಜೆಟ್ ಮೇಲೆ ಮಾತಾಡ್ತಕ್ಕಂಥ ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಬಟ್ ನಿಮಗೆ ಬಿಟ್ಟಿರ್ತಕ್ಕಂಥ, ಯಾಕಂದ್ರೆ ಎಲ್ಲದಕ್ಕೂ ಕೆಚ್ಚಲ, ಹಾಲು, ಎಮೋಷನು, ತಾಯಿ ಮಾತಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತ ತಮಗೆ ಬಿಟ್ಟಿರ್ತಕ್ಕಂಥದ್ದು. ಮಾನ್ಯ ಅಧ್ಯಕ್ಷರೇ, ನಾನೇನಾರ ತಪ್ಪು ಮಾತಾಡಿದ್ರೆ ಕರ್ತವ್ಯ ತೆಗೆಸಾಕ್ರಿ. ಅಲ್ಲ, ಒಂದ್ ನಿಮಿಷ ನನ್ನಿಂದ ಅಲ್ರಿ, ಎಲ್ಲಾ ಸದಸ್ಯರು ಉಳಿದಿದ್ದೀವಿ. ಅಲ್ಲಲ್ಲ, ಏನಾರ ತಪ್ಪಾಯ್ತು ಅಂದ್ರೆ ತಪ್ಪಲ್ಲ. ಎಲ್ಲ ಸರ್ಕಾರಗಳು ಹೋಗ್ತವೆ. ಅಲ್ಲ, ವಾಯ್ಸ್ ಬಗ್ಗೆ ಮಾತಾಡ್ತಿಲ್ಲ. ನನಗೆ ಅವ್ರು ಕೈ ಮುಗಿತೀನಿ ನಿಮ್ಗೆ ನಾನು. ಅಲ್ರಿ, ನನಗೆ ಮಾತಾಡೋದು ಯಾವಾಗ ಕೆಚ್ಚಲ, ಹಾಲು, ತಾಯಿ, ಮಗು. ಅಲ್ಲ, ಈಗ ನಾವು ಎಲ್ಲ ಸರ್ಕಾರ, ಒಂದ್ ನಿಮಿಷ ಕೂತ್ಕೊಳ್ಳಿ ಪ್ಲೀಸ್, 1 ಮಿನಿಟ್ ಕೊಡಿ. ಎಲ್ಲ ಸರ್ಕಾರಗಳು ಬಂದೋಗಿದ್ದಾವೆ ಈ ದೇಶದಲ್ಲಿ, ರಾಜ್ಯದಲ್ಲಿ. ಮಾತಾಡ್ಬೇಕಿಲ್ಲ ಅಂತಲ್ಲ. ಬಜೆಟ್ ಮೇಲೆ ಚೆನ್ನಾಗಿ ಸ್ಪೀಕರ್ ಸಾಹೇಬ್ರು ಎಲ್ಲರಿಗೂ ಅವಕಾಶ ಕೊಟ್ಟರೆ ಮಾತಾಡೋಣ. ಬಟ್ ಎಲ್ಲರಿಗೂ ಒಂದು ಲಿಮಿಟ್ ಇದೆ. ಎಲ್ಲ ಸರ್ಕಾರಗಳು ಲಿಮಿಟ್ ಇದೆ. ನಿಮ್ಮ ಸರ್ಕಾರಕ್ಕೂ ಲಿಮಿಟ್ ಇದೆ, ನಮ್ಮ ಸರ್ಕಾರಕ್ಕೂ ಲಿಮಿಟ್ ಇದೆ. ನೀವು ಮಾತನಾಡ್ತಕ್ಕಂಥದ್ದು, ಗಮನ ಸೆಳೆತಕ್ಕಂಥದ್ದು, ಮಾತನಾಡ್ತಕ್ಕಂಥ ಸರಿ ಇದೆ. ನಾನು ಒನ್ಲಿ ಆಬ್ಜೆಕ್ಷನ್ ಇಸ್, ಎಲ್ಲದಕ್ಕೂ ಮಾತನಾಡಿದ್ರೆ ಅದಕ್ಕೆ ಏನೋ ಹಾಲು, ಕೆಚ್ಚಲ, ತಾಯಿ, ಮಗು, ಎಮೋಷನ್, ಇದು ಮಾತನಾಡ್ತಕ್ಕಂಥ ಸರಿ ಅಲ್ಲ ಅಂತ ನಾನು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.